ಪ್ರತ್ಯೇಕವಾಗಿ ನಾವು ಕ್ರಮವಾಗಿ ಎಫೆಸ ಪತ್ರಿಕೆಯನ್ನು ನಾವು ಧ್ಯಾನ ಮಾಡ್ತಾ ಬಂದಿರುವಾಗ ಇದು ಹೆಚ್ಚಿನ ರೀತಿಯಲ್ಲಿ ನಿಮಗೆ ಹೆಚ್ಚಿನ ಪ್ರಯೋಜನ ಆಶೀರ್ವಾದ ಉಂಟಾಗಿದೆ ಎಂಬುದಾಗಿ ನಾನು ನಂಬ್ತೇನೆ. ನಾವು ಕಳೆದ ಒಂದು ಕಾರ್ಯಕ್ರಮದಲ್ಲಿ ನಾವು ಹೆಚ್ಚಾಗಿ ನಾವು ಕರ್ತನಿಗೆ ಯಾವ ರೀತಿಯಲ್ಲಿ ಮೆಚ್ಚುಗೆಯಾಗಿ ನಾವು ಜೀವಿಸಬೇಕು, ನಡ್ಕೊಳ್ಳಬೇಕು ಮತ್ತು ಕರ್ತನ ಮಹಿಮೆಗಾಗಿ ಜೀವಿಸಬೇಕಾದರೆ ಎಲ್ಲ ವಿಷಯದಲ್ಲಿ ದೇವರಿಗೆ ಸಮರ್ಪಕವಾದ ಜೀವಿತ, ಅಂದರೆ ರೋಮಪುರ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 1-2ನೇ ವರ್ಷದಲ್ಲಿ, ಆದ್ದರಿಂದ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದುಕೊಂಡು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ನೋಡ್ರಿ, ದೇವರಿಗೆ ಸಮರ್ಪಕವಾದ ಜೀವಿತ ಆರಾಧನೆ ಅಂದರೆ ನಮ್ಮ ದೇಹಗಳನ್ನು, ದೇವರಿಗೆ ದೇವರು ನಮ್ಮನ್ನು ಕೊಟ್ಟಿರುವಂಥ ಸಂಗತಿ ಅಂದರೆ ನಮ್ಮ ಕ್ರಯ ಕೊಟ್ಟು ತೆಗೆದುಕೊಂಡಿದ್ದಾನೆ. ನಾವು ಕರ್ತನ ಸತ್ತಾಗಿರಬೇಕಾದರೆ ಎಲ್ಲ ವಿಷಯದಲ್ಲಿ ಕರ್ತನಿಗೆ ಸಮರ್ಪಕವಾದದ್ದು, ಮೆಚ್ಚುಗೆಯಾದ ರೀತಿಯಲ್ಲಿ ನಾವು ಜೀವಿಸಬೇಕಾದದ್ದು ಎಂಬುದಾಗಿ ನಾವು ನೋಡ್ತೇವೆ. ಇದು ಪ್ರತ್ಯೇಕವಾಗಿ ಕಳೆದ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಆಲೋಚಿಸಿದಂಥ ಸಂಗತಿ. ಈ ದಿನ ನಾವು ಪ್ರತ್ಯೇಕವಾಗಿ ಎಫೆಸ ಪತ್ರಿಕೆ 5ನೇ ಅಧ್ಯಾಯ 11-12 ಸತ್ಯವಿದಿರುವುದ ದಯಮಾಡಿ ಅದನ್ನು ನೋಡಬೇಕೆಂಬುದಾಗಿ ನಿಮ್ಮನ್ನು ಕೇಳಿಕೊಳ್ತೇನೆ. ಕತ್ತಲೆಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನವೂ ಬರಲಾರದು. ಅವುಗಳಲ್ಲಿ ಪಾಲುಗಾರರಾಗಿರದೆ ಅವುಗಳನ್ನು ಬಯಲಿಗೆ ತಂದು ಖಂಡಿಸಿರಿ. ಆ ಜನರು ರಹಸ್ಯವಾಗಿ ನಡೆಸುವ ಕೆಲಸಗಳನ್ನು ಕುರಿತು ಮಾತಾಡುವುದಾದರೂ ನಾಚಿಕೆಗೆ ಕಾರಣವಾಗಿದೆ. ನೋ ಫೆಲೋಶಿಪ್ ವಿತ್ ದ ಅನ್ಫ್ರೂಟ್ಫುಲ್ ವರ್ಕ್ಸ್ ಆಫ್ ಡಾರ್ಕ್ನೆಸ್, ಬಟ್ ರಾದರ್ ಎಕ್ಸ್ಪೋಸ್ ದೆಮ್. For it is shameful even to speak of those things which are done by them in secret. ಕರ್ತನು ಈ ಜೀವಳ ವಾಕ್ಯಗಳನ್ನು ನಮ್ಮ ಜೀವಿತಕ್ಕೆ ಹೆಚ್ಚಿನ ರೀತಿಯಲ್ಲಿ ಎಚ್ಚರಿಕೆಯಾಗಿ ಕೊಟ್ಟಿರುವಾಗ, ಇವುಗಳನ್ನು ಧ್ಯಾನಿಸುವಾಗ ಕರ್ತನು ತನ್ನ ಕೃಪೆಯನ್ನು ನೀಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯ ದೇವರೇ, ಓದಿದಂಥ ಜೀವಳ ವಾಕ್ಯ, ನೀನು ಪ್ರತಿಯೊಂದು ಜೀವಳ ವಾಕ್ಯ ಅದು ನೀನು ಆತ್ಮನಿಂದ ಬರೆಸಲ್ಪಟ್ಟಿರುವಾಗ, ಇದು ನಮಗೆ ಖಂಡನೆಗೂ ನೀತಿಗೂ ಶಿಕ್ಷೆಗೂ ಮತ್ತು ಎಚ್ಚರಿಕೆ ಕೊಡಲ್ಪಟ್ಟಿರುವಾಗ ನಾವು ಕರ್ತನೆ ಧ್ಯಾನಿಸುವಾಗ ನಿನ್ನ ಬೆಳಕನ್ನು ಹೊಂದಿ ನಿನ್ನ ಮಾರ್ಗದ ಸತ್ಯತೆಯ ನೀತಿಯ ಮಾರ್ಗದಲ್ಲಿ ಜೀವಿಸುವಂತೆ ಒಬ್ಬೊಬ್ಬರು ನಡೆಸು. ಯಾರ್ಯಾರು ಕರ್ತನೆ ಈ ಸಮಯದಲ್ಲಿ ನಿನ್ನ ಕರ್ತನೆ ಉಳ್ಳ ವಾಕ್ಯವನ್ನು ಕೇಳಬೇಕೆಂಬಂಥ ಹಂಬಲ ಬಯಕೆಯುಳ್ಳವರಾಗಿ ಕರ್ತನೆ ಸನ್ನಿಧಾನದಲ್ಲಿ ಬಂದಿದ್ದಾರೋ ಒಬ್ಬೊಬ್ಬರನ್ನು ನೀನು ಕರುಣಿಸು. ಅವರ ಜೀವಿತದ ಒಂದೊಂದು ಸ್ಥಿತಿಗತಿ ನೀನು ತಿಳಿದಿದ್ದಿ. ಕೊರತೆ, ಕಷ್ಟಗಳು, ಸಮಸ್ಯೆಗಳು, ಬಾಧೆಗಳು, ನಾನಾ ಥರವಾದಂಥ ಸೈತಾನನ ಒಂದು ಕರ್ತನೆ ಅಡ್ಡಿಗಳು, ಕುತಂತ್ರಗಳು ಅನೇಕ ವೇಳೆ ಬರುವಾಗ, ಈ ಹೋರಾಟದ ಜೀವಿತದಲ್ಲಿ ಅನೇಕರು ಜೀವಿಸುವಾಗ ಪ್ರತಿಯೊಬ್ಬರನ್ನು ನೀನು ಕರ್ತನೆ ಬಲಪಡಿಸು. ನಂಬಿಕೆಯಲ್ಲಿ ನಿನ್ನ ಪ್ರೀತಿಯಲ್ಲಿ ಐಕ್ಯಪಡಿಸು. ಕರ್ತನೆ ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆಯಲ್ಲಿ ನಾವು ನಿನ್ನ ವಾಕ್ಯಗಳನ್ನು ಕೇಳುವಾಗ ಧ್ಯಾನಿಸುವಾಗಲೂ ನಮಗೆ ಬೇಕಾದ ಕೃಪೆ ಕೊಟ್ಟು ನಿಮ್ಮ ಮಹಿಮೆಗಾಗಿ ನೀನು ನಡೆಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಬೇಡಿಕೊಳ್ತೇವೆ ತಂದೆಯೇ, ಆಮೇನ್. ಪ್ರಿಯರೇ, ನಾವು ಓದಿದಂಥ ಈ 5ನೇ ಅಧ್ಯಾಯ 11 ಮತ್ತು 12ನೇ ವಚನ, ಅದು ಪೌಲನು ಇಲ್ಲಿ 3 ಸತ್ಯಗಳನ್ನು ನಮಗೆ ತಿಳಿಯಪಡಿಸಲಿದ್ದಾನೆ. ಮೊದಲನೇ ಸತ್ಯ ಏನಂತ ಹೇಳಿದ್ರೆ, ನೋ ಫೆಲೋಶಿಪ್ ವಿತ್ ಡಾರ್ಕ್ನೆಸ್, ಕತ್ತಲೆಗೆ ಸಂಬಂಧಪಟ್ಟ ಕೃತ್ಯಗಳಲ್ಲಿ ಪಾಲುಗಾರಾಗಬೇಡ್ರಿ. ಎರಡನೇದು ಏನಂದರೆ, ಅವುಗಳನ್ನು ಬಯಲಿಗೆ ತಂದು ಖಂಡಿಸಿರಿ, ಬಟ್ ರಾದರ್ ಎಕ್ಸ್ಪೋಸ್ ದೆಮ್ ಎಂಬುದಾಗಿ. ಆಮೇಲೆ ಮೂರನೇದು, ಇಟ್ ಈಸ್ ಶೇಮ್ಫುಲ್ ಈವನ್ ಟು ಸ್ಪೀಕ್, ರಹಸ್ಯವಾಗಿ ಮಾಡುವ ಕಾರ್ಯಗಳನ್ನು ಮಾತಾಡುವುದಾದರೂ ಅದು ನಾಚಿಕೆಗೆ ಕಾರಣವಾಗಿದೆ. ಅದರಿಂದ ಈ ದೇವರ ವಾಕ್ಯದ ಸತ್ಯಗಳನ್ನು ನಾವು ಆಲೋಚಿಸುವಾಗ ಒಂದೊಂದಾಗಿ ಕೆಲವು ಸತ್ಯಗಳನ್ನು ಆಲೋಚಿಸೋದಕ್ಕೆ ನಮಗೆ ಸಾಧ್ಯ ಆಗ್ತದೆ. ಮೊದಲನೇದಾಗಿರುವಂಥ ವಿಷಯ ಏನಂದರೆ, ಕತ್ತಲೆಗೆ ಸಂಬಂಧಪಟ್ಟ ಕಾರ್ಯಗಳಲ್ಲಿ ಪಾಲುಗಾರರಾಗಬೇಡ್ರಿ. ಅಂದರೆ ನೋ ಫೆಲೋಶಿಪ್ ವಿತ್ ಡಾರ್ಕ್ನೆಸ್. ಇದು ಪೌಲನು ಈ ಮಾತುಗಳನ್ನು ಹೇಳಬೇಕಾದ್ರೆ ಯಾರಿಗೆ ಬರೀತಿದ್ದಾನೆ ನೋಡ್ರಿ. ಈ ಎಫೆಸ ಸಭೆಯಲ್ಲಿದ್ದಂಥ ಜನರು ಅವರು ಅನೇಕ ವೇಳೆ ಆತ್ಮಿಕ ಜೀವಿತದಲ್ಲಿ ಅವರು ನಾನಾ ಥರವಾದಂಥ ಒಂದು ರೀತಿಯಲ್ಲಿ ಆತ್ಮಿಕ ರೀತಿಯಲ್ಲಿ ಬೆಳವಣಿಗೆ ಹೊಂದದೇ ಇರುವಂಥ ಸ್ಥಿತಿಯಲ್ಲಿ ಇರ್ಬೋದು. ಇನ್ನೂ ಅವ್ರ ಜೀವಿತದಲ್ಲಿ ಇನ್ನೂ ಅನೇಕ ಸಮಸ್ಯೆಗಳಲ್ಲಿ, ಹೋರಾಟದಲ್ಲಿ ಅವರು ಜೀವಿಸ್ತಾ ಇರುವ ಸಂಗತಿ ಉಂಟು. ನಾನಾ ಥರವಾದಂಥ ಒಂದು ಅವರ ಹೃದಯದ ಸ್ಥಿತಿ, ಮಾನಸಿಕ ಸಂಗತಿಗಳು ನೋಡಬೇಕಾದ್ರೆ ಆ ಮೆಚುರಿಟಿಗೆ ಇನ್ನೂ ಬಾರದಿರುವಂಥ ಸ್ಥಿತಿಯಲ್ಲಿ ಪೌಲನು ಅವರಿಗೆ ಸರಿಯಾದ ಸ್ಪಷ್ಟವಾದ ರೀತಿಯಲ್ಲಿ ಒಂದು ದೇವರ ವಾಕ್ಯದ ಬೋಧನೆಯಲ್ಲಿ ಅವರ ಅಸ್ಥಿವಾರ ಹಾಕಿ ಅವರನ್ನು ನಂಬಿಕೆಯಲ್ಲಿ ಬಲಪಡಿಸುವಂಥ ರೀತಿಯನ್ನು ನಾವು ಇದರಲ್ಲಿ ನಾವು ನೋಡ್ತೇವೆ.
ಒಬ್ಬ ದೇವರ ಸೇವಕನ ಒಂದು ಜವಾಬ್ದಾರಿ ಏನಂತ ಹೇಳಿದ್ರೆ, ತಾನು ಸಭೆಯಲ್ಲಿರುವಂಥ ಜನರ ಒಂದು ಮನೋಸ್ಥಿತಿ, ಅವರ ಆತ್ಮಿಕ ಸ್ಥಿತಿ, ಇದನ್ನು ಸ್ಪಷ್ಟವಾಗಿ ತಿಳ್ಕೊಂಡಂಥವನಾಗಿ ಅವರಿಗೆ ಅವರ ಕೊರತೆಗೆ ಅನುಸಾರವಾದ ರೀತಿಯಲ್ಲಿ ಯಾವ ಸಂಗತಿಯನ್ನು ಹೇಳಬೇಕು, ಹೇಳಬಾರ್ದು, ಇದು ಸ್ಪಷ್ಟವಾದಂಥ ಒಂದು ಏನಂದರೆ ಆತ್ಮಿಕ ದೃಷ್ಟಿ, ವಿವೇಚನಾ ಶಕ್ತಿ ಆತನಲ್ಲಿ ಇರುವುದಾದರೆ ದೇವರಾತ್ಮ ತಾನೇ ಯಾವ ವಾಕ್ಯವನ್ನು ಯಾವ ಸಮಯದಲ್ಲಿ ಏನು ಹೇಳಬೇಕು ಅದನ್ನು ಸ್ಪಷ್ಟಪಡಿಸಿ ನಡೆಸುವಾತನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಎಫೆಸ ಸಭೆಯಲ್ಲಿದ್ದಂಥ ಒಂದು ಸಂಗತಿಗಳನ್ನು ನೋಡಬೇಕಾದರೆ ಪೌಲನು ಪ್ರತಿಯೊಂದು ಸತ್ಯಗಳನ್ನು ಅವರಿಗೆ ಮನದಟ್ಟು ಮಾಡಿ ಅವರ ಆತ್ಮಿಕ ಜೀವಿತದಲ್ಲಿ ಬೆಳೆಯುವಂತೆ ಅವರನ್ನು ಪ್ರೋತ್ಸಾಹಿಸುವಂಥ ಸಂಗತಿ. ಒಬ್ಬ ವ್ಯಕ್ತಿ ಆತ್ಮಿಕ ಜೀವಿತದಲ್ಲಿ ಬೆಳೆಯಬೇಕಾದರೆ ಪ್ರಿಯರೇ, ಅವನ ಒಡನಾಟ, ಅವನ ಅನ್ಯೋನ್ಯತೆ ಯಾರೊಟ್ಟಿಗೆ ಇರಬೇಕು, ಇದು ಬಹಳ ಪ್ರಾಮುಖ್ಯ. ದೇವರ ಮಕ್ಕಳ ಅನ್ಯೋನ್ಯತೆಯಲ್ಲಿ ಇರುವುದಾದರೆ ಮಾತ್ರ ಆತ್ಮಿಕ ಜೀವಿತದಲ್ಲಿ ಬೆಳೆಯುವ ಸಾಧ್ಯತೆ ಉಂಟು. ನಾನು ಹಿಂದಿನ ಸ್ಥಿತಿ ನಾವು ನೋಡಬೇಕಾದ್ರೆ ಪಾಪದಲ್ಲಿ ಮತ್ತು ನಾವು ಲೋಕದ ಆಶಯಗಳಿಗೆ ಒಳಪಟ್ಟು ಅದರಲ್ಲಿಯೇ ನಾವು ಮುಳುಗಿ ಹೋಗಿರುವ ಸಮಯದಲ್ಲಿ ನಾವು ಯೇಸು ಕ್ರಿಸ್ತನ ಕಂಡುಕೊಂಡ ನಂತರ ನಮ್ಮ ಜೀವಿತ ಬದಲಾಯಿತು. ಯೇಸು ಕ್ರಿಸ್ತನ ಮೂಲಕ ನಮಗೆ ಬೆಳಕು ಸಿಕ್ಕಿತು. ನಾವು ದೇವರ ವಾಕ್ಯ ಸತ್ಯತೆಯನ್ನು ಕಂಡುಕೊಂಡಿರಬೇಕಾದ್ರೆ ನಮ್ಮ ಎಲ್ಲ ಪರಿಸರ, ನಮ್ಮ ಜೀವಿತದ ಶೈಲಿ ಎಲ್ಲ ಪ್ರತ್ಯೇಕವಾಗಿರಬೇಕಾದ್ರೆ ಈ ಒಂದು ಕ್ರಿಸ್ತಿಯ ಜೀವಿತದಲ್ಲಿ ನಾವು ದಿನೇ ದಿನೇ ಆತ್ಮಿಕ ರೀತಿಯಲ್ಲಿ ನಾವು ಬೆಳೆಯುತ್ತಾ ಬರಬೇಕಾದರೆ ಆ ಒಂದು ವಿಶೇಷವಾದ ಒಂದು ಪರಿಸರದಲ್ಲಿ ದೇವರಾತ್ಮನು ನಮ್ಮನ್ನು ಒಂದು ಐಕ್ಯತೆಯಲ್ಲಿ ದೇವರ ಜನರ ಮಕ್ಕಳ ಸಭೆಯಲ್ಲಿ ನಮ್ಮನ್ನು ಸೇರಿಸಿ ನಡೆಸುವಾಗ ಇದು ಭಾಳ ಪ್ರಾಮುಖ್ಯವಾದ. ಆದ್ದರಿಂದ ಒಬ್ಬ ವ್ಯಕ್ತಿ ಆತ್ಮಿಕ ಜೀವಿತ ಬೆಳೆಯಬೇಕಾದರೆ ದೇವರ ವಾಕ್ಯ, ಪ್ರಾರ್ಥನೆ ಮತ್ತು ದೇವರ ಮಕ್ಕಳ ಅನ್ಯೋನ್ಯತೆ ಭಾಳ ಪ್ರಾಮುಖ್ಯ. ಅದು ಏಕೆಂದರೆ ಅದು ಇಲ್ಲದವರೇ ಆತ್ಮಿಕ ಜೀವಿತ ಬೆಳೆಯುವ ಸಾಧ್ಯತೆ ಇಲ್ಲ. ಮತ್ತು ಸಾಕ್ಷಿಯ ಜೀವಿತ ಇರಬೇಕು ಮತ್ತು ಕರ್ತನ ಆರಾಧಿಸುವಂಥ ಸಂಗತಿ. ಇದು ಒಬ್ಬ ವ್ಯಕ್ತಿ ಆತ್ಮಿಕ ಜೀವಿತದಲ್ಲಿ ಬೆಳೆಯುವುದಕ್ಕೆ ಅದು ಭಾಳ ಸಾಧ್ಯವಾಗುವಂಥದ್ದು ಎಂಬುದಾಗಿ ನೋಡ್ತೇವೆ. ಇಲ್ಲಿ ಪೌಲನು ತರ್ತಿರುವಂಥ ಆಲೋಚನೆ ಏನಂತ ಹೇಳಿದ್ರೆ, ಕತ್ತಲೆಗೆ ಸಂಬಂಧಪಟ್ಟ ಕಾರ್ಯಗಳಲ್ಲಿ ಪಾಲುಗಾರಾಗಬೇಡ್ರಿ. ಅಂದರೆ ಹಿಂದಿನ ಸಂಗತಿ ಇದೆ. ಯಾಕೆ ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ನನ್ನ ಹಿಂದಿನ ಒಂದು ಸಂಗತಿಗಳು, ಲೋಕದ ಲೋಕದ ಒಂದು ಸಹವಾಸ, ಅವನ ಫ್ರೆಂಡ್ಶಿಪ್ ಆಗಲಿ, ಅದು ಅನೇಕ ವೇಳೆ ನಾವು ಇದನ್ನು ನೋಡಬೇಕು. ಅನೇಕ ರೀತಿಯ ಜನರು ನಾನಾ ಸಂಗತಿಗಳಲ್ಲಿ ನಾವು ನೋಡಬೇಕಾದ್ರೆ ಅನೇಕ ಸಂಗತಿಗಳು ನೋಡ್ತೇವೆ. ನಾವೊಬ್ಬ ವ್ಯಕ್ತಿ ಜಾನ್ ನ್ಯೂಟನ್ ಬಗ್ಗೆ ನಾವು ನೋಡಬೇಕಾದ್ರೆ ಭಯಂಕರವಾದ ಪಾಪದಲ್ಲಿ ಜೀವಿಸಿದಂಥ ಒಬ್ಬ ವ್ಯಕ್ತಿ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನು ಕಂಡುಕೊಂಡ ನಂತರ ಅವನು ಮಾಡ್ತಾ ಇದ್ದಂಥ ಅನೇಕ ಪಾಪದ ಕಾರ್ಯಗಳು, ಅವನು ಯೇಸು ಕ್ರಿಸ್ತನನ್ನು ಕಂಡುಕೊಂಡು ಆತನು ಕರ್ತನ ಆನಂದಿಸ್ತಾ ಬಲಗೊಳ್ತಾ ಜೀವಿಸಬೇಕಾದ್ರೆ ಅವನ ಓಲ್ಡ್ ಫ್ರೆಂಡ್ಸ್ ಅವನ ಹೋಗುವ ದಾರಿಯಲ್ಲಿ ಹೋಗಬೇಕಾದ್ರೆ ಕರೀತಾ ಇದ್ರಂತೆ, ಹಾಯ್ ಜಾನ್, ಬಾ ನೀನು ನಮ್ಮೊಟ್ಟಿಗೆ. ಅಂದರೆ ನಾವು ಮೊದಲು ಮಾಡ್ತಿದ್ದಂಥ ಕಾರ್ಯಗಳಲ್ಲಿ ಇರೋ ನೆಲೆಗಳು ಮಾಡೋಣ ಎಂಬ ಆ ರೀತಿಯಲ್ಲಿ ಅವನನ್ನು ಕರಿಬೇಕಾದ್ರೆ ನೀವು ಹೇಳುವಂಥ ಜಾನ್ ಸತ್ತು ಹೋದ. ದ ಜಾನ್ ಹೂ ವಾಟ್ ಯು ಸ್ಪೀಕ್ ಇಸ್ ಡೆಡ್, ನೋ ಮೋರ್. ಅವನು ಹೇಳಬೇಕಾದ್ರೆ ಅವನ ಜೀವಿತ ಸ್ಪಷ್ಟವಾದ ತಿಳುವಳಿಕೆ ಅಂದರೆ ಪಾಪದ ಲೈಂಗಿಕ ಸಂಗತಿಗಳಲ್ಲಿ ಭಯಂಕರವಾದಂಥ ಕುಡಿಕತನದಲ್ಲಿದ್ದಂಥ ಒಬ್ಬ ಜಾನ್ ನ್ಯೂಟನ್ ಆದಂಥ ಜೀವಿತದಲ್ಲಿ ಸಂಪೂರ್ಣ ಬೇರೆಯಾದಾಗ ಅವನು ಹೇಳಿದಂಥ ಸಂಗತಿ, ನಾನು ಪಾಪದ ಪಾಲಿಗೆ, ಲೋಕದ ಪಾಲಿಗೆ ಆಶೆಗಳು ಸತ್ತು ಹೋಗಿದ್ದೇನೆ, ಈಗ ಯೇಸು ಕ್ರಿಸ್ತನ ಜೀವಿಸ್ತಿದ್ದಾನೆ ಎಂಬಂಥ ಆ ಒಂದು ವಿಷಯದ ಸಂಗತಿಗಳಲ್ಲಿ ನಾವು ನೋಡಬೇಕಾದ್ರೆ ನಮಗಿರ್ತಕ್ಕಂಥ ಒಂದು ಆಲೋಚನೆ, ದೇವರು ನಮ್ಮನ್ನು ಎಷ್ಟು ಅದ್ಭುತವಾದ ರೀತಿಯಲ್ಲಿ ನಮ್ಮನ್ನು ನಡೆಸಿದ್ದಾನೆ ಅಂತ ಹೇಳಬೇಕಾದ್ರೆ, ದೇವರ ಬೆಳಕು ಒಬ್ಬ ವ್ಯಕ್ತಿಯ ಜೀವಿತ ಬರುವಾಗ ಕತ್ತಲೆ ಹೊರಟು ಹೋಯಿತು. ನಾವು ಯೇಸು ಕ್ರಿಸ್ತನ ನೂತನ ಸೃಷ್ಟಿಗಳಾಗಿರಬೇಕಾದ್ರೆ ಪಾಪದ ಯಾವುದೇ ಕಾರ್ಯಗಳಲ್ಲಿ ಲೋಕದ ಜನರ ಒಂದು ಸ್ಥಿತಿಯಲ್ಲಿ ನಾವು ಇಜ್ಜೋಡಾಗದ ದೇವವಾಕ್ಯ ನೋಡ್ರಿ, 2 ಕೊರಿಂಥ 6:14 ಸ್ಪಷ್ಟವಾಗಿ ಹೇಳ್ತದೆ, ಕ್ರಿಸ್ತ ನಂಬಿಕೆಯಲ್ಲಿ ಇಲ್ಲದರೊಂದಿಗೆ ಸೇರಿ ಇಜ್ಜೋಡರಾಗಬೇಡ್ರಿ. ಅದು ಭಾಳ ಪ್ರಾಮುಖ್ಯವಾದ ಮಾತು ನೋಡ್ರಿ. ಅದೇನು ಹೇಳ್ತಿದ್ದಾನೆ ಅಲ್ಲಿ ಅಂತ ಹೇಳಿದ್ರೆ, ಕ್ರಿಸ್ತನಿಗೂ ಸೈತಾನಿಗೂ ಒಡನಾಟವೇನು, ಬೆಳಕಿಗೂ ಕತ್ತಲೆಗೂ ಐಕ್ಯವೇನು, ನಾವೇನಾಗಿದ್ದೇವೆ, ಜೀವ ಸ್ವರೂಪದ ದೇವರ ಮಂದಿರವಾಗಿದ್ದೇವಲ್ಲ ಎಂಬುದಾಗಿ ಆತನು ಹೇಳ್ತಿದ್ದಾನೆ. ನಂಬುವನಿಗೂ ನಮ್ಮದಿರ್ತಕ್ಕಂಥ ಪಾಲುಗಾರಿಕೆ ಏನು, ಅಲ್ಲಿ ಪ್ರತಿ ಸಂಗತಿಗಳು ನೋಡ್ತಾ ಇದೆ. ಅಂದರೆ ಒಂದು ಪ್ರತ್ಯೇಕತೆ, ಯೇಸು ಕ್ರಿಸ್ತನನ್ನು ಒಬ್ಬ ವ್ಯಕ್ತಿ ತನ್ನ ಜೀವಿತದಲ್ಲಿ ಅಂಗೀಕರಿಸಿಕೊಂಡ ಮೇಲೆ ಇರ್ತಕ್ಕಂಥ ಒಂದು ಸಂಗತಿ ಅಂದರೆ ಒಂದು ಪ್ರತ್ಯೇಕವಾದ ಜೀವಿತ, ಎ ಟೋಟಲ್ ಸಪ್ರೇಟೆಡ್ ಲೈಫ್ ಯು ಶುಡ್ ಲೀವ್ ಇನ್ ದಿಸ್ ವರ್ಲ್ಡ್. ಯಾಕೆ ಇಲ್ಲದೆ ಹೋದರೆ ಅನೇಕ ವೇಳೆ ಕಾಂಪ್ರಮೈಸ್ ಅಂತ ಹೇಳಬೇಕಾದ್ರೆ ನೋಡಿ, ಯೆಹೋಷಾಫಾಟನ ಬಗ್ಗೆ ಒಂದು ವಿಷಯ ಬರ್ತದೆ. ಏನಂತ ಹೇಳಿದ್ರೆ, 1 ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ ಅಲ್ಲಿ 31ನೇ ವಚನದಲ್ಲಿ ನೋಡುವಾಗ ಮತ್ತು 19ನೇ ಅಧ್ಯಾಯದ ಓದಬೇಕಾದ್ರೆ ನಮ್ಗೆ ಗೊತ್ತಾಗ್ತದೆ, ಯೆಹೋಷಾಫಾಟನು ಏನಂದರೆ ಅಹಾಬನ ಜೊತೆಯಲ್ಲಿ ಬೀಗತನ ಮಾಡಿಕೊಂಡನು ಎಂಬುದಾಗಿ ನೋಡ್ತೇವೆ.
ಯೆಹೋಷಾಫಾಟನು ದೇವರಿಗೆ ಎಷ್ಟೋ ರೀತಿಯಲ್ಲಿ ಯೆಹೂದ ರಾಜನು ಇಸ್ರಾಯೇಲ್ ರಾಜನಾದಂಥ ಅಹಾಬನೊಟ್ಟಿಗೆ ಸಂಬಂಧಪಡಿಸ್ಕೊಂಡಿದ್ದಾನೆ. ತನ್ನ ಮಗಳನ್ನ ಆಹಾಬನ ಮಗಳಿಗೆ ಕೊಟ್ಟಂಥ ರೀತಿ ನೋಡಬೇಕಾದ್ರೆ ದೇವರು ಅದನ್ನು ಅಸಹ್ಯ ಸಂಗತಿ ಎಂಬುದಾಗಿ ನೋಡ್ತೇವೆ. ಅವನು ಅಲ್ಲಿ ಹೋದಂಥ ಸಮಯ ಗೊತ್ತಾಗ್ತದೆ, ಅದನ್ನು ಆಹಾಬನ್ನು ಅವನನ್ನು ಯುದ್ಧಕ್ಕೆ ಕರ್ಕೊಂಡು ಹೋಗ್ತಾನೆ. ನಮ್ಗೆ ಗೊತ್ತುಂಟು ಆ ಸಂದರ್ಭ ಏನಂತ ಹೇಳಿದ್ರೆ, ಅಲ್ಲಿ ಯಾರು ಯೆಹೋಷಾಫಾಟನು ಎಲ್ಲ ರಾಜವೇಷ ಧರಿಸಿಕೊಂಡು ಹೋಗಿದ್ದಾನೆ ಯುದ್ಧಕ್ಕೆ ಹೋಗುವಂಥ ಸಮಯ. ಆಹಾಬನ ಜೊತೆ ಹೋಗಬೇಕಾದ್ರೆ ಎಲ್ಲ ಅವನ ಶತ್ರುಗಳು ಗುರಿ ಮಾಡಿ ಅವನು ಕೊಲ್ಲಬೇಕೆಂಬುದಾಗಿದ್ದರು. ಅವ್ರು ತಿಳ್ಕೊಂಡ್ರು ಯೆಹೋಷಾಫಾಟನು ಇಸ್ರಾಯೇಲ್ ಅರಸನು ಎಂಬುದಾಗಿ. ಆದರೆ ಅಂಥ ಒಂದು ಸ್ಥಿತಿಯಲ್ಲಿ ಎಲ್ಲ ವಿರೋಧಿಗಳು ಅವನ ಗುರಿ ಇಟ್ಟ ಸಮಯದಲ್ಲಿ ಆಗ ದೇವರ ವಾಕ್ಯ ಹೇಳ್ತದೆ, ಈ ಕ್ರೈಡ್ ಟು ದ ಲಾರ್ಡ್. ಅದು ಭಾಳ ಒಂದು ದೊಡ್ಡ ಸಮಸ್ಯೆ, ಅವನ ಪ್ರಾಣಕ್ಕೆ ಭಯಂಕರವಾದ ಅಂದರೆ ಗಂಡಾಂತರ ಬಂದ ಸಮಯದಲ್ಲಿ ಅವನು ಕೂಗಿಕೊಂಡನು ಎಂಬುದಾಗಿ ನೋಡ್ತೇವೆ. ದೇವರ ಕರುಣೆ ಕೃಪೆಯಿಂದಲೇ ಇವನು ಇಸ್ರಾಯೇಲ್ ಅರಸನಲ್ಲ ಎಂಬುದಾಗಿ ಬಿಟ್ಟು ಹೋದರು ಎಂಬುದಾಗಿ ಅಂದರೆ ದೇವರು ಅವನು ರಕ್ಷಿಸಿದಂಥ ರೀತಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅನೇಕ ವೇಳೆ ನಾವು ದೇವರ ಅನ್ಯೋನ್ಯತೆಯಲ್ಲಿ ದೇವರ ಮಕ್ಕಳ ಅನ್ಯೋನ್ಯತೆ ಜೀವಿಸಬೇಕಾದರೆ ಆಹಾಬನಂಥ ದುಷ್ಟನು ಅನೇಕ ವೇಳೆ ನೋಡ್ತೇವೆ. ಅವನ ಹೆಂಡತಿ ಇಜಬೇಲರ ಸಂಗತಿ ನೋಡ್ತೇವೆ. ಅಲ್ಲಿ ಆದಂಥ ಆ ಸನ್ನಿವೇಶ ನೋಡಬೇಕಾದ್ರೆ 1 ಅರಸು 18, 19, 15 ನೋಡಬೇಕಾದ್ರೆ ಎಂಥ ಒಂದು ಬಾಳನ್ನು ಪೂಜೆಯನ್ನು ಮಾಡ್ತಾ ಇದ್ದಂಥ ಸಂಗತಿಯನ್ನು ನೋಡ್ತೇವೆ. ಸತ್ಯ ದೇವರು ಯಾರು ಎಂಬುದನ್ನು ದೇವರು ಎಲಿಯನ ಮೂಲಕವಾಗಿ ತೋರಿಸಿ ದೃಢಪಡಿಸೋಂಥ ರೀತಿಯಲ್ಲಿ ನೋಡಬೇಕಾದ್ರೆ ಎಲಿಯನ್ನು ಕೊಲ್ಲಬೇಕೆಂಬಂಥ ರೀತಿಯಲ್ಲಿ ಇಜಬೇಲಳು ಪ್ರಯತ್ನಿಸಿದಳು ಎಂಬುದಾಗಿ ನೋಡ್ತೇವೆ. ನಮಗೆ ಗೊತ್ತುಂಟು ಆ ಸಂಗತಿಗಳು. ಆದರೆ ಇರತಕ್ಕಂಥ ಸಂಗತಿ ಏನಂತ ಹೇಳಿದ್ರೆ, ದೇವರು ನಮ್ಮನ್ನು ಸತ್ಯಕ್ಕೆ ನಡೆಸಿರಬೇಕಾದ್ರೆ, ಬೆಳಕಿನ ಜೀವಿತಕ್ಕೆ ನಡೆಸಿರಬೇಕಾದ್ರೆ ನಾವು ಯಾವುದೇ ರೀತಿಯಲ್ಲಿ ಕತ್ತಲೆಗೆ ಅನುಗುಣವಾದಂಥ ಕಾರ್ಯಗಳಿಗೆ, ಪಾಪದ ಕಾರ್ಯಗಳಿಗೆ, ಸೈತಾನನ ಆಲೋಚನೆಗೆ ನಾವು ಒಳಪಡಕೂಡದು ಎಂಬುದನ್ನು ದೇವರು ನಮಗೆ ತಿಳಿಯಪಡಿಸಿದ್ದಾರೆ. ಅದಕ್ಕೋಸ್ಕರ ನೋಡಿರಿ, ಕೀರ್ತನೆ 1ನೇ ಕೀರ್ತನೆ ಭಾಳ ಒಂದು ವಿಶೇಷ ಸಂಗತಿ. ಅಲ್ಲಿ ನಮ್ಗೆ ಗೊತ್ತುಂಟು ಏನಂದರೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮದಿಂದ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರವನ್ನು ಏನಂತೆ ಹಗಲಿರುಳು ಧ್ಯಾನಿಸಿರುವವನು ಎಷ್ಟೋ ಧನ್ಯನು. ಅಂದರೆ ಇರುವಂಥ ಅಲ್ಲಿ ಒಂದು ದೇವರು ಕೊಟ್ಟಿರುವಂಥ ನಿಯಮ ಒಂದು ಏನಂದರೆ, ದೇವರಲ್ಲಿ ನಾವು ಎಷ್ಟು ಮಟ್ಟಿಗೆ ಆನಂದಿಸಬೇಕಾದಂಥ ರೀತಿಯಲ್ಲಿ ನೋಡಬೇಕಾದ್ರೆ ನನ್ನ ಒಂದು ಅನ್ಯೋನ್ಯತೆ, ನನ್ನ ಒಂದು ಏನಂದರೆ ಪರಿಸರ ಇರತಕ್ಕಂಥ ಸ್ಥಿತಿ ನೋಡಿದ್ರೆ ದುಷ್ಟರು ಪಾಪಾತ್ಮರ ಸಂಗತಿ ಅಲ್ಲ. ಅಲ್ಲಿ ಏನು ಹೇಳ್ತಾ ಇದೆ, ನಾವು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ಕೂತ್ಕೊಳ್ಕೊಡ್ದು. ಅಂದರೆ ನಾವು ಅದಕ್ಕೋಸ್ಕರ ಈ ಕ್ರಿಸ್ತ ನಂಬಿಕೆ ಎಲ್ಲರೂ ಸೇರಿ ಇಜ್ಜೋಡ್ರಾಗಬೇಡ್ರಿ ಎಂಬುದಾಗಿ ಪೌಲನು ಹೇಳಬೇಕಾದ್ರೆ ಅಲ್ಲಿ ದೇವರ ವಾಕ್ಯದ ಬೋಧನೆ ಸಂಗತಿ ಅಂತ ಹೇಳಿದ್ರೆ, ನಾವು ಯೇಸು ಕ್ರಿಸ್ತನ ಕಂಡುಕೊಂಡ ಮೇಲೆ ನಮ್ಮಲ್ಲಿ ಪ್ರತ್ಯೇಕತೆ ಇರಬೇಕು. ನಾವು ಕರ್ತರಿಗೆ ದೇಹ ನನ್ನ ಜೀವಿತ ಅದು ಕರ್ತರಿಗೋಸ್ಕರ ಮೀಸಲಾಗಿರಬೇಕಾದ್ರೆ ನಾನು ಬೆಳಕನ್ನೇ ಲೋಕ ಜನರಿಗೆ ತೋರಿಸಬೇಕೇ ಹೊರತು ಅವರಾಗಿ ನಡ್ಕೊಳ್ಕೂಡ್ದು. ಅದಕ್ಕೆ ಯೇಸು ಅಲ್ಲಿ ಯೋಹಾನನು ತನ್ನ 1ನೇ ಪತ್ರಿಕೆ 2ನೇ ಅಧ್ಯಾಯ 15ನೇ ವರ್ಷ ಹೇಳಬೇಕಾದ್ರೆ, ನೀವು ಲೋಕವನ್ನಾಗಲಿ ಲೋಕದ ಸಂಗತಿಗಳನ್ನಾಗಲಿ ಪ್ರೀತಿಸಬೇಡ್ರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ಅವನ ತಂದೆಯ ಮೇಲಿನ ಪ್ರೀತಿ ಅವನಲ್ಲಿಲ್ಲ. ಅಲ್ಲಿ ಏನಂದರೆ, ಲೋಕದಲ್ಲಿರುವ ಶರೀರದಾಶ, ಕಣ್ಣಿನಾಶ, ಬದುಕು ನಾವು ಎಲ್ಲವೂ ಏನಂದರೆ ಲೋಕದಿಂದ ಹುಟ್ಟಿದಗಳಾಗಿವೆ ಎಂಬುದಾಗಿ ನೋಡ್ತೇವೆ, ಲಿಸ್ಟೇ ನೋಡ್ತೇವೆ ಅಲ್ಲಿ. ಅಂದರೆ ಈ ಲೋಕದ ಸಿಸ್ಟಮ್ ಅಂತ ಹೇಳಬೇಕಾದ್ರೆ ನೋಡ್ರಿ, ಇದು ಸೈತಾನಿಗೆ ಒಳಪಟ್ಟಿರುವ ಸಂಗತಿಗಳು. ನನ್ನ ಕಣ್ಣಿನ ದೃಷ್ಟಿ, ನನ್ನ ಆಲೋಚನೆಯಲ್ಲಿ ಸೈತಾನ್ ತರುವಂಥ ಅನೇಕ ರೀತಿಯ ಏನಂದರೆ ಅಗ್ನಿಬಾಣಗಳಾಗಲಿ, ಅನೇಕ ಆಲೋಚನೆಗಳಾಗಲಿ ನಮ್ಮನ್ನು ಆತ್ಮಿಕ ರೀತಿಯಲ್ಲಿ ನಾವು ಕರ್ತನಿಗಾಗಿ ಜೀವಿಸದಂತೆ ಅನೇಕ ಅಡ್ಡಿಗಳು ನಾವು ನೋಡ್ತೇವೆ. ಸೈತಾನ್ ಅನೇಕ ಮನಸ್ಸಿನ ಮೇಲೆ ಅನೇಕ ಆಕ್ರಮಣ ಮಾಡುವಂಥ ಸಂಗತಿ. ಕ್ರಿಸ್ತಿಯ ಜೀವಿತ ಅಂದರೆ ಪ್ರಿಯರೇ, ಇದು ಹೋರಾಟ ಒಂದು ಜೀವಿತ ತಿಳ್ಕೊಳ್ಬೇಕು. ನಾವು ಬೆಳಗ್ಗೆ ಇದ್ದಾಗೆ ಸಂಜೆ ಇರ್ತೀವಿ ಎಂಬುದಾಗಿ ಅಲ್ಲ, ಅನೇಕ ಈ ಹೋರಾಟದ ಜೀವಿತದಲ್ಲಿ ನಾನಾ ಸನ್ನಿವೇಶ ನೋಡುವಾಗ ಅದಕ್ಕೆ ನಾವು ಯೇಸು ಕ್ರಿಸ್ತನು ಆ ಪ್ರಾರ್ಥನೆಯ ವಿಷಯದಲ್ಲಿ ನಾವು 6ನೇ ಅಧ್ಯಾಯ ಮತ್ತಾಯ ಸುವಾರ್ತೆ ನೋಡಬೇಕಾದ್ರೆ, ನಮ್ಮನ್ನು ಶೋಧನೆಗಳಿಗೆ ಸೇರಿಸಿದ ಕೇಡಿಂದ ನಮ್ಮನ್ನು ತಪ್ಪಿಸು. ಅನೇಕ ವೇಳೆ ನಮಗೆ ತಿಳಿಯದ ರೀತಿಯಲ್ಲಿ ನಾವು ನೋಡುವಂಥ ದೃಷ್ಟಿ, ನಮ್ಮ ಆಲೋಚನೆಗಳ ಸಹಿತ ಅನೇಕ ವೇಳೆ ನಮ್ಮನ್ನು ಕತ್ತಲೆಯಲ್ಲಿ ಬಂಧಿಸಬೇಕು ಎಂಬ ರೀತಿಯಲ್ಲಿ ಬರುವಾಗ, ಅದಕ್ಕೋಸ್ಕರ ದೇವರ ವಾಕ್ಯದ ಎಚ್ಚರಿಕೆ, ಕತ್ತಲೆಗೆ ಸಂಬಂಧಪಟ್ಟ ಯಾವುದರಲ್ಲಿಯೂ ನಾವು ತೆಗೆದುಕೊಳ್ಕೂಡದು. ಪಾಪದ ವಿಷಯದಲ್ಲಿ ನೋ ಕಾಂಪ್ರಮೈಸ್. ಅನೇಕ ವೇಳೆ ನಾವು ಕೆಲಸ ಮಾಡುವಂಥ ಸಮಯದಲ್ಲಿ, ಅನೇಕ ವೇಳೆ ನಾವು ಯಾವುದೇ ಸ್ಥಿತಿಯಲ್ಲಿ, ನನ್ನ ಸನ್ನಿವೇಶಗಳು ಬರುವಂಥ ಸಮಯದಲ್ಲಿ ನಮ್ಮ ಜೀವಿತ ಇರಬೇಕಾದಂಥ ಒಂದು ಪ್ರತ್ಯೇಕತೆ ಮತ್ತು ಪರಿಶುದ್ಧತೆ, ದೇವರ ನೀತಿ ಮತ್ತು ಸತ್ಯತೆಗೆ ಅನುಸಾರವಾಗಿ ಜೀವಿಸಬೇಕಾದದ್ದು ಭಾಳ ಪ್ರಾಮುಖ್ಯ. ಯಾವುದು ಸರಿ, ಯಾವುದು ತಪ್ಪು ಉಂಟು ಮತ್ತು ಯಾವುದು ದೇವರಿಗೆ ಸಮರ್ಪಕವಾದದ್ದು, ಈ ಕಾರ್ಯವನ್ನು ಮಾಡುವುದಾದರೆ ಕರ್ತನಿಗೆ ಮೆಚ್ಚುಗೆ ಆಗ್ತದೆಯೋ ಇಲ್ಲವೋ, ನಾವು ಪ್ರತಿ ಸಂಗತಿ ಗಮನಿಸಬೇಕು. ನೋಡಿರಿ,
ಅಲ್ಲಿ ನಾವು ಅನೇಕ ವಿಷಯದಲ್ಲಿ ದಾನಿಯೇಲನ ವಿಷಯವಾಗಿ ನೋಡಬೇಕಾದ್ರೆ ಅಲ್ಲಿ ದಾನಿಯೇಲನಿದ್ದಂಥ ಒಂದು ಪ್ರತಿಷ್ಠೆಯ ಜೀವಿತ ಅಂದರೆ ರಾಜನು ತಿನ್ನುವಂಥ ಪದಾರ್ಥಗಳನ್ನು ಭೋಜನ ಪದಾರ್ಥಗಳನ್ನು ತಿಂದು ನಾನು ಅಶುದ್ಧ ಮಾಡಿಕೊಳ್ಳಲಾರೆ. ಅದೇ ಅವನಿದ್ದಂಥ ತೀರ್ಮಾನ ನಾವು ಈ ದಾನಿಯೇಲ ಪುಸ್ತಕ ಮೊದಲೇ ಅಧ್ಯಾಯದಲ್ಲಿ ನೋಡಬೇಕಾದ್ರೆ ಅವನ ಕಮಿಟ್ಮೆಂಟ್ ಏನಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ನಾನು ಪರಿಶುದ್ಧತ್ವದಲ್ಲಿ ಜೀವಿಸಬೇಕೆಂಬಂಥ ರೀತಿಯಲ್ಲಿ ಅವನು ಅದರಲ್ಲಿ ದೇವರಿಗೆ ಭಯಪಟ್ಟವನಾಗಿ ನಡ್ಕೊಂಡಂಥ ರೀತಿಯಲ್ಲಿ ನೋಡ್ತೇವೆ. ಅದರಿಂದ ನಮ್ಮಲ್ಲಿ ತೀರ್ಮಾನ ನಮ್ಮ ಜೀವಿತ ಏನಂತ ಹೇಳಿದ್ರೆ ನಮ್ಮ ಎಲ್ಲ ಕಾರ್ಯಗಳಲ್ಲಿ ನಮ್ಮ ಮಾತಿನ ಪ್ರತಿಯೊಂದು ವಿಷಯದಲ್ಲಿ ನಾನು ದೇವರಿಗೆ ಸಮರ್ಪಕವಾದಂಥ ಜೀವಿತವನ್ನು ಜೀವಿಸುವಂಥ ಒಂದು ಸ್ಥಿತಿ ನಮ್ಮಲ್ಲಿ ಇರಬೇಕಾದದ್ದು ಭಾಳ ಪ್ರಾಮುಖ್ಯ ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ದೇವರ ವಾಕ್ಯದ ಅನೇಕ ಬೋಧನೆಗಳಲ್ಲಿ ನಾವು ನೋಡಬೇಕಾದ್ರೆ ನಾವು ನಾವು 1 ಕೊರಿಂಥ 5ನೇ ಅಧ್ಯಾಯ 9-11 ನಾವು ಕೆಲವು ಸಂಗತಿಗಳು ನೋಡಬೇಕಾದ್ರೆ ನಮ್ಗೆ ಗೊತ್ತಾಗ್ತದೆ. ಅಲ್ಲಿ ಜಾರರ ಸಹವಾಸ ಮಾಡಬಾರದೆಂದು ನನ್ನ ಪತ್ರಿಕೆಯಲ್ಲಿ ಬರೆದಿದ್ದೇನಷ್ಟೇ. ಈ ಲೋಕದಲ್ಲಿ ಇರುವ ಜಾರರು, ಲೋಭಿಗಳು, ಸುಲುಕೊಳ್ಳುವವರು, ವಿಗ್ರಹಾರಾಧಕರು ಇವರ ಸಹವಾಸವನ್ನು ಬಿಟ್ಟು ಬಿಡಬೇಕೆಂದು ನನ್ನ ತಾತ್ಪರ್ಯವಲ್ಲ. ಹಾಗೆ ಬಿಡಬೇಕಾದರೆ ನೀವು ಈ ಲೋಕವನ್ನೇ ಬಿಟ್ಟು ಹೋಗಬೇಕಾಗುವುದು. ಆದರೆ ಗಮನಿಸಿ 11ನೇ ವಚನ, ಕ್ರೈಸ್ತ ಸಹೋದರ ಎನಿಸಿಕೊಂಡವರು ಜಾರನಾದರೂ, ಲೋಭಿಯಾದರೂ, ವಿಗ್ರಹಾರಾಧಕನಾದರೂ, ಬೈಯುವನಾದರೂ, ಕುಡಿಕನಾದರೂ, ಸುಲುಕೊಳ್ಳುವನಾದರೂ ಆಗಿದ್ದ ಪಕ್ಷದಲ್ಲಿ ಅವನ ಸಹವಾಸವನ್ನು ಮಾಡಬಾರದು. ಇದು ದೇವರ ವಾಕ್ಯದ ಸ್ಪಷ್ಟವಾದ ತಿಳುವಳಿಕೆ. ಎಲ್ಲ ನಾವು ಪೌಲನು ಬರೆದಂಥ ಪತ್ರಿಕೆಗಳಲ್ಲಿ ನಾವು ನೋಡಬೇಕಾದ್ರೆ ನಾವು ಎಲ್ಲದರಲ್ಲಿ ಪ್ರತ್ಯೇಕವಾಗಿರಬೇಕೆಂಬಂಥ ಒಂದು ವಿಷಯವನ್ನು ಅಲ್ಲಿ ತಿಳಿಸುವಂಥ ಒಂದು ಸಂಗತಿಯನ್ನು ಅದರಿಂದ ದೇವರ ವಾಕ್ಯದ ಬೋಧನೆ ಪ್ರಿಯರೇ, ನಾವು ಯಾವಾಗ ದೇವರ ವಾಕ್ಯವನ್ನು ಓದುತ್ತೇವೋ, ಧ್ಯಾನಿಸ್ತೇವೋ, ಆಗ ನನ್ನನ್ನು ಏನು ಮಾಡ್ತದೆ ದೇವರ ವಾಕ್ಯ ನನ್ನ ಅಂಧಕಾರದಿಂದ, ಲೋಕ ಸಂಗತಿಗಳಿಂದ ನಮ್ಮನ್ನು ಬಿಡುಗಡೆ ಮಾಡುವಂಥದ್ದು. ನಾವು ಕೊಲೊಸ್ಸೆ ಪತ್ರಿಕೆ ನಮ್ಗೆ ಗೊತ್ತುಂಟು 1ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡೋ ಪ್ರಕಾರ ದೇವರು ನಮ್ಮನ್ನು ಏನಂದರೆ ಅಂಧಕಾರ ದೊರೆತೆಯಿಂದ ಬಿಡಿಸಿ ನಮ್ಮನ್ನು ತನ್ನ ಪ್ರಿಯ ಕುಮಾರನ ರಾಜ್ಯವಾಗಿ ಸೇರಿಸಿದ್ದಾನೆ. ದೇವರ ಒಂದು ಅತಿಶಯವಾದಂಥ ಕೃಪೆ ಕರುಣೆ ನನ್ನ ಮೇಲೆ ಏನು ತಿಳಿದ್ರೆ, ಪಾಪಿಯಾದ ನನ್ನನ್ನು ಅಂಧಕಾರದಲ್ಲಿ ಸೈತಾನ ಬಂಧನಿದಂಥ ನನ್ನನ್ನು ಏನಂದರೆ ಬಿಡಿಸಿ ನನ್ನನ್ನು ತನ್ನ ಮಗನಾದ ಯೇಸು ಕ್ರಿಸ್ತನ ರಾಜ್ಯಕ್ಕೆ ನಮ್ಮನ್ನು ಸೇರಿಸಿರಬೇಕಾದ್ರೆ ಉದ್ದೇಶ ನಾವು ಕರ್ತನಲ್ಲಿ ಐಕ್ಯವಾಗಿ ಆ ಒಂದು ಪರಿಶುದ್ಧತೆಯಲ್ಲಿ ಬೆಳಕಿನ ಮಾರ್ಗದಲ್ಲಿ ನಾವು ಜೀವಿಸಬೇಕೆಂಬಂಥ ಒಂದು ಸಂಗತಿಯನ್ನು ನಾವು ಅಲ್ಲಿ ನೋಡ್ತೇವೆ. ಆದ್ದರಿಂದ ನಾವು ದೇವರ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸಬೇಕಾದರೆ ಅದು ಸ್ಪಷ್ಟವಾದ ಜ್ಞಾನ, ತಿಳುವಳಿಕೆ ಮತ್ತು ಯಾವ ರೀತಿ ನಡೆಯಬೇಕು ಇದು ನಮಗೆ ಸ್ಪಷ್ಟವಾಗಿ ನಮಗೆ ಗೊತ್ತಿರಬೇಕು ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ದೇವರ ವಾಕ್ಯದ ಅನೇಕ ಭಾಗದಲ್ಲಿ ನಾವು ಅದನ್ನು ನೋಡ್ಬೋದು. ಆದ್ದರಿಂದ ಈ ಸಮಯದಲ್ಲಿ ಈ ವಿಷಯಗಳನ್ನು ನಾವು ಗಮನವಿಟ್ಟು ಕೇಳುವಾಗ ನೋಡುವಾಗ, ಯಾಕೆಂದರೆ ಇದು ಏನಂದರೆ ನಮಗೆ ಹೆಚ್ಚಿನ ರೀತಿಯಲ್ಲಿ ನಮಗೆ ಎಚ್ಚರಿಕೆ ಕೊಡ್ತದೆ. ರೋಮಾಪುರ ಪತ್ರಿಕೆ ಇನ್ನೊಂದು ಸಂಗತಿಯನ್ನು ನೋಡಬೇಕಾದ್ರೆ ಒಂದು ಮಾತು ಉಂಟು. ಅಲ್ಲಿ 13ನೇ ಅಧ್ಯಾಯದಲ್ಲಿ ಒಂದು ಮಾತು ನೋಡುವಾಗ 13ನೇ ಅಧ್ಯಾಯ ಅಲ್ಲಿ ಒಂದು ಮಾತು ಸ್ಪಷ್ಟವಾಗಿ ನಮ್ಗೆ ಗೊತ್ತುಂಟು. ಅಲ್ಲಿ ಏನು ಹೇಳ್ತಿದ್ದಾನೆ ಅಂದರೆ 12ನೇ ವಚನದಲ್ಲಿ ಹೀಗೆ ಉಂಟು, ಅಂದರೆ ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಏನಂದರೆ ಆಯುಧಗಳನ್ನು ಧರಿಸಿಕೊಳ್ಳೋಣ. ಅಂದರೆ ದುಂದೌತಣ, ಕುಡಿಕತನಗಳಲ್ಲಿ ಆಗಲಿ, ಕಾಮವಿಲಾಸ, ನಿರ್ಲಜ್ಜ ಕೃತ್ಯಗಳಲ್ಲಿ ಆಗಲಿ, ಜಗಳ, ಹೊಟ್ಟೆ ಕಿಚ್ಚುಗಳಲ್ಲಿ ಆಗಲಿ ಕಾಲ ಕಳೆಯದೆ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥರಾಗಿ ನಡೆದುಕೊಳ್ಳೋಣ. ಇದು ಭಾಳ ಪ್ರಾಮುಖ್ಯವಾದ ಸಂಗತಿ ಪ್ರಿಯರೇ. ಅಂದರೆ ಇಲ್ಲಿ ಏನಂತ ಯಾಕೆ ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ನಮ್ಮ ಜೀವಿತದಲ್ಲಿ ಕತ್ತಲೆಗೆ ಅನುಗುಣವಾದಂಥ ಕಾರ್ಯಗಳು ಅದು ನಮ್ಮ ಜೀವಿತದಲ್ಲಿ ಕಂಡು ಬರದಂತೆ ನಾವು ಅದರಲ್ಲಿ ಎಷ್ಟೋ ಪ್ರತ್ಯೇಕವಾಗಿ ಜೀವಿಸಬೇಕು ಎಂಬುದಾಗಿ. ಎರಡನೇ ವಿಷಯದಲ್ಲಿ ಏನಂತ ಹೇಳಿದ್ರೆ, ಅವುಗಳನ್ನು ಬಯಲಿಗೆ ತಂದು ಖಂಡಿಸಿರಿ. ಇಲ್ಲಿ ಪೌಲನು ತರುವಂಥ ಒಂದು ಸಂಗತಿ ಏನಂತ ಹೇಳಿದ್ರೆ, ನಾವು ಯಾವಾಗ ಕತ್ತಲೆಗೆ ಅನುಗುಣವಾದ ಸಂಗತಿಗಳಲ್ಲಿ ಅದರಲ್ಲಿ ಜನರಿರುವುದಾದರೆ ದೇವರ ವಾಕ್ಯದ ಬೋಧನೆಯಲ್ಲಿ ಇರ್ತಕ್ಕಂಥ ಸಂಗತಿ ಏನಂತ ಹೇಳಿದ್ರೆ, ನಾವು ದೇವರ ವಾಕ್ಯದ ಅನೇಕ ಸಂಗತಿಗಳನ್ನು ನೋಡ್ತಾ ಇದ್ದೇವೆ. ಏನಂದರೆ ನಾವು ಏನು ಮಾಡಬೇಕು, ಹೇಗೆ ನಡ್ಕೊಳ್ಬೇಕು ಅದನ್ನು ಪ್ರತ್ಯೇಕವಾಗಿ ನೋಡಿರಿ. 2 ತಿಮೋಥೆ ಪತ್ರಿಕೆಯಲ್ಲಿ ಪೌಲ ಅದನ್ನು ಹೇಳಬೇಕಾದ್ರೆ 3ನೇ ಅಧ್ಯಾಯ 16ನೇ ವಚನ ಹೀಗೆ ಉಂಟು, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ಆಮೇಲೆ ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು ಎಂಬುದಾಗಿ. ನಾವು 4ನೇ ಅಧ್ಯಾಯಕ್ಕೆ ಬರಬೇಕಾದ್ರೆ 3ನೇ ವಚನ ನೋಡ್ರಿ, 3:2 ದೇವರ ವಾಕ್ಯವನ್ನು ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು, ಪೂರ್ಣ ದೀರ್ಘಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ಯಾಕೆಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. ಅದರಲ್ಲಿ ಅವರು ತೀಟಿ ಕಿವಿಗಳುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲವಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು. ಅವರು ಸತ್ಯ ಬೋಧನೆಗೆ ಕಿವಿಗೊಡದೆ
ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗುವರು. ನೋಡಿ, ದೇವರ ವಾಕ್ಯದ ಒಂದು ಸತ್ಯತೆ ಏನಂತ ಹೇಳಿದ್ರೆ, ನಾವು ದೇವರ ವಾಕ್ಯದ ಬೋಧನೆಗಳನ್ನು ಸಾರಬೇಕಾದರೆ, ಅವುಗಳನ್ನು ಖಂಡಿಸಬೇಕಾದ, ಎಚ್ಚರಿಸಬೇಕಾದ ಸಂಗತಿ ಜವಾಬ್ದಾರಿಕೆ ದೇವರ ಸೇವಕರ ಮೇಲೆ ಉಂಟು. ದೇವರು ಯಾರು ತನ್ನ ಸೇವೆ ಕರೆದಿದ್ದಾನೆ. ಈ ಲೋಕದಲ್ಲಿ ಅನೇಕ ಸಂಗತಿಗಳು, ಅನೇಕ ದುರ್ಬೋಧನೆಗಳು, ನಾನಾ ಥರ ಸಂಗತಿಗಳು ಸಭೆಯಲ್ಲಿ ನಡೆಯಬೇಕಾದರೆ ಪ್ರತಿ ಸಂಗತಿಗಳನ್ನು ಆತ್ಮದಿಂದ ನಡೆಸಲ್ಪಟ್ಟಂಥವರು ಯಾವಾಗ ಎಚ್ಚರಿಕೆ ಕೊಡುತ್ತೇವೋ ಆಗ ಅದರಿಂದ ಏನಾಗ್ತದೆ, ಜನರಿಗೆ ಒಂದು ಭಯ, ದೇವರ ಕಡೆ ಭಯ ಮಾತ್ರವಲ್ಲ, ಪಾಪದಕ್ಕೆ ಒಳಪಡದೆ ತಮ್ಮ ಸರಿಪಡಿಸಿಕೊಳ್ಳುವಂಥ ಸಂಗತಿ ನಾವು ಅದನ್ನು ಬೋಧಿಸ್ತಾ ಹೋದರೆ, ಎಚ್ಚರಿಸ್ತಾ ಹೋದರೆ ನಾವು ಅದಕ್ಕೆ ಕಾರಣರಾಗ್ತೇವೆ ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ದೇವರ ವಾಕ್ಯದ ಬೋಧನೆ ಸತ್ಯಗಳನ್ನು ದೇವರ ವಾಕ್ಯ ಹೇಳ್ತದೆ, ಅವುಗಳನ್ನು ಬಯಲಿಗೆ ತಂದು ಖಂಡಿಸಿರಿ, ಎಚ್ಚರಿಸಿರಿ ಎಂಬುದಾಗಿ ಹೇಳಲ್ಪಟ್ಟಿದೆ. ಮೂರನೇ ವಿಷಯಕ್ಕೆ ಬರುವಾಗ ಅಲ್ಲಿ ಏನಂತ ಇರತಕ್ಕಂಥ ಸಂಗತಿ ಏನಂತ ಹೇಳಿದ್ರೆ, ಅವುಗಳ ವಿಷಯದಲ್ಲಿ ಮಾತಾಡುವಾಗ ನಿಮಗೆ ನಾಚಿಕೆ ಉಂಟಾಗ್ತದೆ ಎಂಬುದಾಗಿ ಆತ ಹೇಳ್ತಿದ್ದಾನೆ. ಅದರ ಪ್ರತ್ಯೇಕವಾದ ಹೇಳಬೇಕಾದ್ರೆ ಜನರಲ್ಲಿ ರಹಸ್ಯವಾದ ಸಂಗತಿಗಳು, ಅದರ ವಿಷಯದಲ್ಲಿ ಇಂದಿನ ಪಾಪ ಸಂಗತಿಗಳನ್ನು ಹೇಳಬೇಕಾದ್ರೆ ಇರ್ತಕ್ಕಂಥ ಸಂಗತಿ ನೋಡಿರಿ ಏನು ಹೇಳ್ತದೆ. ಈ ಜನರು ರಹಸ್ಯವಾಗಿ ನಡೆಸುವ ಕೆಲಸಗಳನ್ನು ಕುರಿತು ಮಾತಾಡುವುದಾದರೂ ನಾಚಿಕೆಯ ಕಾರಣವಾಗಿದೆ. ಪ್ರಿಯರೇ, ಈ ದಿನಗಳಲ್ಲಿ ಅನೇಕರಿಗೆ ಏನಂತ ಹಿಂದಿನ ಸಂಗತಿಗಳಲ್ಲಿ ಅನೇಕರು ಎಚ್ಚರಿಕೆ, ಅಂಥ ಸ್ಥಿತಿಯಲ್ಲಿದ್ದೆ, ಆ ರೀತಿ ಅದನ್ನು ಹೋಗ್ಲಿಕ್ಕೆ ಕೊಡ್ತಾ ಇಲ್ಲ. ಪ್ರಿಯರೇ, ನಮ್ಮ ಪಾಪದ ದುರಾವಸ್ಥೆ, ಸೈತಾನ ಬಂದಡಿದಂಥ ದೇವರು ಅದನ್ನು ಅಸಹಿಸುವ ಸಂಗತಿ, ಆ ಕಾರ್ಯಗಳು ಆವರಿಸಬೇಕಾದ್ರೆ ಅದು ನಮಗೆ ನಾಚಿಕೆ ಉಂಟಾಗುವಂಥ ಸಂಗತಿಗಳು. ಅದಕ್ಕೆ ಪೌಲನು ಹೇಳ್ತಿದ್ದಾನೆ ಫಿಲಿಪ್ಪಿ ಪತ್ರಿಕೆಯಲ್ಲಿ, ನಾನು ಹಿಂದಿನ ಸಂಗತಿಗಳನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟವನಾಗಿ ಮುಂದಿನವುಗಳನ್ನು ಹಿಡಿದುಕೊಂಡವನಾಗಿ ಅದನ್ನು ಎದುರು ನೋಡುತ್ತಾ ನಾವು ಓಡುತ್ತಾ ಇದ್ದೇನೆ ಎಂಬುದಾಗಿ ನೋಡ್ತೇವೆ. ನಮ್ಮ ಹಿಂದಿನ ಪಾಪದ ಸಂಗತಿಗಳು, ನಮಗೆ ಅಡ್ಡಿಯಾಗುವ ಅನೇಕ ಸಂಗತಿಗಳು ನಮ್ಮ ಜೀವಿತದಲ್ಲಿ ಅದು ಬರದಂತೆ ಅದು ಪಾಲಿಗೆ ಸತ್ತಿರುವಾಗ ನನ್ನ ದೃಷ್ಟಿ ಗಮನ, ಅದಕ್ಕೆ ದೇವರವಾಗಿ ಹೇಳ್ತೇವೆ ಇಬ್ರಿಯ ಪತ್ರಿಕೆ 12ರಲ್ಲಿ ನಾವು 1-2 ನೋಡ್ತಾ ಬರಬೇಕಾದ್ರೆ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನಾಗಿರುವ ಯೇಸುವಿನ ಮೇಲೆ ದೃಷ್ಟಿಟ್ಟು ನಮಗೆ ನೇಮಕಾದ ಓಟವನ್ನು ನಿಶ್ಚಿತದಿಂದ ಓಡೋಣ ಎಂಬುದಾಗಿ. ಅದರಿಂದ ಪ್ರಿಯರೇ, ಈ ಜೀವಳ ವಾಕ್ಯಗಳನ್ನು ಧ್ಯಾನಿಸುವಾಗ ನಮ್ಮ ಸ್ಥಿತಿ ಯಾವ ರೀತಿ ಉಂಟು? ಕತ್ತಲೆಯಲ್ಲಿ ಜೀವಿಸ್ತಾ ಇದ್ದೇವೋ? ನನ್ನ ಫೆಲೋಶಿಪ್, ನನ್ನ ಅನ್ಯೋನ್ಯತೆ ಯಾರೊಟ್ಟಿಗೆ ಉಂಟು? ದೇವ ಜನರಿಗೆ ಉಂಟು, ಲೋಕದೊಟ್ಟಿಗೆ ಉಂಟು? ನಮ್ಮ ಜೀವಿತದಲ್ಲಿ ಅಂತ ಹೇಳಿದ್ರೆ ಅನೇಕ ವೇಳೆ ನಮ್ಮ ವೈಯಕ್ತಿಕ, ನಮ್ಮ ಬಿಸ್ನೆಸ್ ಆಗಿರ್ಬೋದು, ನಮ್ಮ ಲೋಕ ಸಂಗತಿಗಳಾಗಿರ್ಬೋದು, ನಮ್ಮ ಫ್ರೆಂಡ್ಶಿಪ್ ಆಗಿರ್ಬೋದು, ಈ ದಿನಗಳಲ್ಲಿ ಯಾಕೆ ಅನೇಕರ ಆತ್ಮಿಕ ಜೀವಿತ ಬೆಳೆಯುತ್ತಿಲ್ಲ ಅಂತ ಹೇಳಿದ್ರೆ, ನಮ್ಮ ಅನ್ಯೋನ್ಯತೆ ದೇವರ ಮಕ್ಕಳೊಟ್ಟಿಗೆ ಇಲ್ಲದೆ ಲೋಕದರೊಟ್ಟಿಗೆ ಆ ಒಂದು ಫ್ರೆಂಡ್ಶಿಪ್ಪಲ್ಲಿ ಇರಬೇಕಾದ್ರೆ ಅವರ ಮಾತುಗಳು, ಅವರ ಸಂಗತಿಗಳು ಅದರಲ್ಲೇ ಮುಳುಗುವಾಗ ನಾವು ಕತ್ತಲೆಯಲ್ಲಿ ಜೀವಿಸಾಧ್ಯತೆ ಉಂಟು. ಪ್ರಿಯರು, ಇದು ದೇವರು ನಮ್ಮಿಂದ ಹೇಳುವಂಥದ್ದು. ಕ್ರಿಸ್ತ ನಂಬಿಕೆ ಇಲ್ಲದರೊಂದಿಗೆ ಸೇರಿ ಇದ್ದೋರಾಗಬೇಡ್ರಿ. ದೇವರ ಮಕ್ಕಳಾಗಿರೋ ನಾವು ಪ್ರವಾಸಿಗಳಾಗಿರ್ಬೇಕು. ದೇವರ ಶಾಶ್ವತವಾದಂಥ ಬಾಧ್ಯತೆಗೆ, ಪರಲೋಕದ ಬಾಧ್ಯತೆಗೆ ನಮ್ಮ ಕರೆದಿರುವಾಗ ನಮ್ಮ ನಡಾವಳಿಕೆ, ನನ್ನ ಮಾತು, ನಮ್ಮ ಎಲ್ಲ ಜೀವಿತ ಏನಂದರೆ ದೇವರ ಮಕ್ಕಳಿಗೆ ತಕ್ಕ ಹಾಗೆ ನಾವು ಲೋಕದ ಬೆಳಕಾಗಿರುವಾಗ ಬೆಳಕಿನಾಗಿ ನಾವು ಜೀವಿಸಬೇಕು, ಬೆಳಕಿನ ಫಲವನ್ನು ನಾವು ಬಿಡಬೇಕು ಎನ್ನುವಂಥದ್ದನ್ನು ನೋಡ್ತೇವೆ. ಆದ್ದರಿಂದ ಈ ಅನೇಕ ಸತ್ಯಗಳನ್ನು ನೋಡಬೇಕಾದರೆ ಈ ದಿನಗಳಲ್ಲಿ ಅನೇಕರಲ್ಲಿ ಕಾಂಪ್ರಮೈಸ್, ಪಾಪದ ಸಂಗತಿ ಒಳಪಟ್ಟವರಾಗಿ ಕರ್ತನಿಂದ ದೂರವಾದ ಒಂದು ಸಂಗತಿಗಳು ಎಂಬುದಾಗಿ ನೋಡ್ತೇವೆ. ಆದ್ದರಿಂದ ನನ್ನಲ್ಲಿ ಪ್ರತ್ಯೇಕತೆ ಇರಬೇಕಾದ ಸಂಗತಿ. ದೇವರು ಪರಿಶುದ್ಧ, ದೇವರ ವಾಕ್ಯ ಹೇಳ್ತಾರೆ, ನಾನು ಪರಿಶುದ್ಧನಾಗಿರೋದು, ನೀವು ಪರಿಶುದ್ಧರಾಗಿರಬೇಕು. ನನ್ನ ಜೀವಿತ, ನನ್ನ ಮಾತುಗಳು, ನನ್ನ ಆಲೋಚನೆ, ಎಲ್ಲ ಕಾರ್ಯಗಳಲ್ಲಿ ನಾವು ಹೋಗುವಾಗ ಬರುವಾಗ ಎಲ್ಲ ಸಮಯಗಳಲ್ಲಿ ದೇವರಿಗೆ ಸಮರ್ಪಕವಾದ ಜೀವಿತವನ್ನು ಕರ್ತನಿಗೆ ಜೀವಿಸುವುದಾದರೆ, ನಾವು ಪರಿಶುದ್ಧಾತ್ಮ ಭರಿತವಾದ ಜೀವಿತ ಜೀವಿಸುವಾಗ ಅದು ಕರ್ತನ ದೃಷ್ಟಿಯಲ್ಲಿ ಮೆಚ್ಚಿಕೊಳ್ಳೋದಾಗಿದೆ. ದೇವರ ರೀತಿಯಲ್ಲಿ ನಾವು ಕರ್ತನಿಗೆ ಮಹಿಮೆ ತರುವಂಥ ಮಕ್ಕಳಾಗಿ ಜೀವಿಸುವಂತೆ ತನ್ನ ಕೃಪೆ ನೀಡಲಿ. ಆಮೇನ್. ನಮ್ಮ ಪ್ರೀತಿಯುಳ್ಳ ತಂದೆಯ ದೇವರೇ, ಈ ವಾಕ್ಯಗಳನ್ನು ಕೇಳುವಾಗ ಯಾರು ಕೇಳಿದ್ದಾರೋ ಅವ್ರ ಹೃದಯಗಳ ಕಾರ್ಯ ಮಾಡು. ಪಾಪದ ಜೀವಿತರಲ್ಲಪ್ಪ, ಅಂಧಕಾರದಲ್ಲಿ ನಾವು ಸೈತಾನ ಕಾರ್ಯ ಒಳಪಡದಂತೆ ನಾವೆಲ್ಲದರಲ್ಲಿಯೂ ಕರ್ತನೆ ನಿನಗೆ ಸಮರ್ಪಕವಾದ ಜೀವಿತವನ್ನು ಕರ್ತನೆ ಬೆಳಕಿನವರಾಗಿ ನಡ್ಕೊಳ್ಳುವಂಥ ಸ್ಥಿತಿಯಲ್ಲಿ ಒಬ್ಬೊಬ್ಬರನ್ನೇ ನಡೆಸು. ನಿನ್ನ ಮಹಿಮೆಗಾಗಿ ನಡೆಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇವೆ ತಂದೆಯೇ, ಆಮೇನ್. ಪರಿಶುದ್ಧ
ನಮ್ಮ ತಪ್ಪಿಸು, ನಮ್ಮ ತಪ್ಪಿಸು. ಪರಲೋಕ ತಂದೆಯೇ, ನಿನ್ನ ನಾಮ ಎಂದಿಗೂ ಪರಿಶುದ್ಧ